ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು. ರಾಜ್ಯವನ್ನು ಬರಗಾಲ ಪ್ರದೇಶವನ್ನು ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಘೋಷಣೆ ಮಾಡಿದ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕೃಷಿಗಾಗಿ ಸಾಲ ಮಾಡಿದ ರೈತರ ಸಾಲ ಮನ್ನಾ ಮಾಡಲು ಹಿಂದೇಟು ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು. ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಬನ್ನಿ ನೋಡೋಣ ಇವತ್ತಿಂದು ಹೊಸ ಅಪ್ಡೇಟ್. ರಾಜ್ಯಾದ್ಯಂತ ಈ ಬಾರಿ ಭೀಕರ ಬರಗಾಲ ಆವರಿಸೈತಿ. ಮಳೆ ಇಲ್ಲ, ಸಂಪೂರ್ಣ ಮಳೆ ಕೈ ಕೊಟ್ಟದು. ಜೂನ್ ತಿಂಗಳ ಏನೋ ಪ್ರಾರಂಭದಲ್ಲಿ ಸ್ವಲ್ಪ ಅಲ್ಲೆಲ್ಲೇ ಮಳೆ ಆಯಿತು. ಅದನ್ನೇ ನಂಬಿಕೆಯಿಂದ ಕೆಲವೊಂದು ರೈತರು ಬಿತ್ತಾರ. ನಂತರದಲ್ಲಿ ಮಳೆ ಹೋಯ್ತು. ಇನ್ನೂ ಬಹುತೇಕ ರೈತರು ಬಿತ್ತನೆ ಮಾಡಿಲ್ಲ ಮಳೆ ಇಲ್ಲ ಸಲುವಾಗಿ. ಮತ್ತು ಬೆಳೆನೇ ಬರೋಂಗಿಲ್ಲ. ನಾಳೆ ಬದುಕೋದು ಹೆಂಗೆ? ಇದೆಲ್ಲ ಭೀಕರ ಬರಗಾಲ ಬಿದ್ದದ್ದು ರಾಜ್ಯ ಸರ್ಕಾರ ಗೊತ್ತದ. ಮಾನ್ಯನೇ ಮುಖ್ಯಮಂತ್ರಿ ಹೇಳಿದರು, ಇಡೀ ರಾಜ್ಯನೇ ಭೀಕರ ಬರಗಾಲ ವರ್ಷದ ರೈತರಿಗೆ ಕಷ್ಟ ಅಂತೇಳಿ. ಮತ್ತು ಇಷ್ಟೆಲ್ಲ ಗೊತ್ತಿದ್ದವರು ಬರಗಾಲದ ಘೋಷಣೆ ಮಾಡೋಕ್ಕೆ ಇವ್ರಿಗೆ ಏನು ರೋಗ ಬಂದದ ಸರ್ಕಾರಕ್ಕೆ? ಯಾಕೆ ವಿಳಂಬ ಮಾಡಕತ್ತಾರ? ಮತ್ತು ಮೊನ್ನೆನೇ ಹೇಳಿದರು, ಇನ್ನು 15 ದಿವಸ ವರದಿ ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ವರದಿ ಕೊಡ್ತೇವತ್ತವ್ರು. ಅದು ಮತ್ತು ಈಗ 15 ದಿನ ಯಾಕೆ ಬೇಕು ಅದಕ್ಕೆ ವರದಿ ಕಳ್ಸಕ್ಕೆ? ಹಂಗಾಗಿ ಹಂಗಾಗಿ ಉಣ್ಣೆಗೆ ಕನ್ನಡಿ ಬೇಕು ಅದಕ್ಕೆ ನೋಡೋಕೆ. ಬರಗಾಲ ಅನ್ನೋದು ಇಡೀ ದೇಶಕ್ಕೆ ಗೊತ್ತದ, ಕರ್ನಾಟಕದಲ್ಲಿ ಭೀಕರ ಬರಗಾಲ ಅಂತೇಳಿ. ಮತ್ತು ಬರಗಾಲದ ಘೋಷಣೆ ಮಾಡಿ ಪರಿಹಾರ ಕೊಡೋ ವ್ಯವಸ್ಥೆ ಮಾಡಬೇಕು, ಸಾಲ ಮನ್ನಾ ಮಾಡಬೇಕು. ಮತ್ತು ಯಾವ ಮಾಡೋದು ಸುಮ್ಮನೆ ಅನಾವಶ್ಯಕವಾಗಿ ಕಾಲ ಹರಣ ಮಾಡ್ಕೋತ ಕುಂದಿರೋದು ಇದು ರೈತರಿಗೆ ತೊಂದರೆ ಆಕೈತಿ. ಮತ್ತು ಇಡೀ ಒಂದು ವರ್ಷ ಅವ್ರು ಗಂಜಿದು ಹೆಂಗೆ, ಬದುಕೋದು ಹೆಂಗೆ? ರೈತರಷ್ಟೇ ಅಲ್ಲ, ನೀವು ಬದುಕೋದು ಕಷ್ಟಕ್ಕ ಸರ್ಕಾರ ನಡೆಸೋರು ನೀವು. ಯಾಕೆ ರೈತರು ಬಿತ್ತಿ ಬೆಳೆದ್ರೆ ನಿಮ್ಗೆ ಇದಕ್ಕೆ ನೀವೇ ದುಡ್ಡು ತಿನ್ನೋಕ್ಕದ ನಿಮ್ಗೆ? ಅಷ್ಟು ಕನಿಷ್ಠ ಪ್ರಜ್ಞೆ ಇಲ್ಲ ಅಂತಂದ್ರೆ ನೀವೆಲ್ಲ ಹೆಂಗೆ ಸರ್ಕಾರ ನಡೆಸ್ತೀರಿ? ರೈತರ ಮಕ್ಕಳರ ಹೋಗಲ್ಲ ನೀವು. ಇಷ್ಟೆಲ್ಲ ಸಂಕಷ್ಟ ಆಗ್ಯದ. ಇದರಲ್ಲಿ ವಿಶೇಷ ವಿಜಯಪುರ ಜಿಲ್ಲೆ ಅಂತಂದ್ರು ಹೇಳತೀರದ ಬರಗಾಲ ಇದು. ನಮ್ಮಲ್ಲಿ ಅಂತೂ ಮೊದಲಿಂದ ಭೀಕರ ಬರಗಾಲ ಅಂತಕ್ಕಂಥದ್ದು ಕೆಟ್ಟ ಹಣಿಪಟ್ಟಿ ಕಟ್ಕೊಂಡು ಬರಗಾಲ ಪ್ರದೇಶ ಅಂತೇಳಿ. ಇಂಥದ್ರಲ್ಲಿ ರೈತರು ಕೈ ಹಿಡಬೇಕಾದಂತೂ ಸರ್ಕಾರ ಜವಾಬ್ದಾರಿ ಅದ. ಮತ್ತು ಅನಾವಶ್ಯಕ ವಿಳಂಬ ರೀತಿ ಅನುಸರಿಸಿ ರೈತರಿಗೆ ಮತ್ತಷ್ಟು ಸಂಕಷ್ಟದಲ್ಲಿ ದೂಡುವಂಥದ್ದು. ಈ ರೀತಿ ವಿಳಂಬ ಮಾಡಿದ್ರೆ ರೈತರು ಮತ್ತೆ ಆತ್ಮಹತ್ಯೆ ಹೆಚ್ಚಾಕವು. ಅದಕ್ಕೆ ಸರ್ಕಾರೇ ಕಾರಣ. ಇದು ಆತ್ಮಹತ್ಯೆ ರೈತಂದಲ್ಲ, ಸರ್ಕಾರ ಕೂತು ಕೊಲೆ ಮಾಡೋ ತಿಳ್ಕೊಂಡು ಆರೋಪ ಮಾಡ್ಬೇಕಾಗ್ತದೆ ಈ ಸಂದರ್ಭದಲ್ಲಿ. ಆ ಕಾರಣಕ್ಕಾಗಿ ಎಚ್ಚೆತ್ತುಕೊಂಡು ಕೂಡಲೇ ರಾಜ್ಯ ಸರ್ಕಾರ ಇಡೀ ರಾಜ್ಯವನ್ನೇ ಬರಗಾಲ ಪ್ರದೇಶದ ಘೋಷಣೆ ಮಾಡಿ ಪರಿಹಾರ ಕೊಡಬೇಕು, ಸಂಪೂರ್ಣ ಸಾಲ ಮನ್ನಾ ಮಾಡುವಂಥದ್ದು ಕೆಲಸ ಮಾಡಬೇಕು. ಒಂದು ವೇಳೆ ವಿಳಂಬ ಮಾಡಿದರೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾದ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಏನು ಈ ವರ್ಷ ಅತ್ಯಂತ ದೊಡ್ಡ ಬರಗಾಲ ರೀ. ಯಾಕಂದ್ರೆ ನಾವು ನೋಡ್ಲಿಕ್ಕಾಗಿ ಇಂಥ ಬರಗಾಲ ನಾವು ಎಂದೂ ನೋಡಿಲ್ಲ. ಮತ್ತು ಹೋದ ಸಲ ಅತಿ ಮಳೆಯಾಗಿ ಬೆಳೆಗಳನ್ನು ಸಂಪೂರ್ಣ ಹಾಳಾಗೋದು. ಈ ವರ್ಷ ಬರಗಾಲ ಬಿದ್ದು ಸಂಪೂರ್ಣ ಹಾಳೆ ಹೋಗೋದು. ಸರ್ಕಾರ ಏನು ಮಾಡ್ತದೆ ಅನ್ನೋದು ಅರ್ಥ ಆಗಲಾರ ಪರಿಸ್ಥಿತಿ ಒಳಗೆ ರೈತರು ಬಂದಾರೆ. ಯಾಕಂದ್ರೆ ಪ್ರತಿ ವರ್ಷ ಸಾಲ ಮಾಡಿ ವ್ಯವಸಾಯ ಮಾಡೋದು ಕಷ್ಟದ ಕೆಲಸ ಅದು. ಮತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಾರ್ದು ಏನು ಮಾಡ್ತಾರೆ ಅವರು? ಪದೇ ಪದೇ ಬರಗಾಲಗಳು ಮತ್ತು ಬರಗಾಲ ಬಿತ್ತು, ಅತಿ ಮಳೆಯಾಗಿ ಹಾಳಾಯಿತು, ಇಲ್ಲ ಅಂತಂದ್ರೆ ಬೆಳೆಗಳಿಗೆ ರೇಟ್ ಸಿಗದೆ ಹಾಳಾಗೋದು. ರೈತ ಒಂದು ವೇಳೆ ಮಳೆ ಮತ್ತು ಎರಡೂ ಸಂಪೂರ್ಣ ಬಂದರೆ ಒಂದು ರೇಟ್ ನಗರ ಹೊಡೆದು ಬೀಳ್ತದೆ. ಇಂಥ ಸಂದರ್ಭದಲ್ಲಿ ವ್ಯವಸಾಯ ಮಾಡೋದು ಅತ್ಯಂತ ದೊಡ್ಡ ಕಷ್ಟದ ಕೆಲಸ ಇದು. ಈ ಸಲ ಶೀಘ್ರದಲ್ಲಿ ದೊಡ್ಡ ಬರಗಾಲ ಐತಿ. ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅದರ ಜೊತೆಯಲ್ಲಿ ಬಿತ್ತಿದಂಥ ಏನು ಲಾಗೋಡಿ ಮಾಡಿದಾರೆ ಅದ್ರ ಪರಿಹಾರ ಕೊಡಬೇಕು. ಇವು ಎರಡೂ ಮಾಡದೆ ಹೋದ್ರೆ ಇನ್ನು ಮುಂದಿನ ದಿನಮಾನದಲ್ಲಿ ಅತ್ಯಂತ ದೊಡ್ಡ ಹೋರಾಟಗಳು ಮಾಡಬೇಕಾಗ್ತದೆ. ಬರೀ ಹೋರಾಟ ಮಾಡೋದ್ರಾಗೂ ಏನು ಪರವಾಗಿಲ್ಲ, ನಾವು ಹೋರಾಟ ಮಾಡ್ತೀವಿ, ನೀವು ಆರಾಮ್ ಎ ಸಿ ರೂಮ್ನಾಗ ಕುಂದಿರ್ತೀರಿ. ಇದು ನಿಮ್ಗೆ ರೈತರ ಹೆಸರ ಮೇಲೆ ಸರ್ಕಾರ ತಂದು ನೀವು ಈ ಥರ ಆಡಳಿತ ಮಾಡೋದು ಸರಿಯಾದಂಥದ್ದಲ್ಲ. ಮುಂದಿನ 2028ಕ್ಕೆ ನಿಮ್ಮ ಎಲ್ಲ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತೈತಿ. ಇನ್ನು ಎಲ್ಲ ರೈತರೇ ನಾವಿನ್ನು ವಿಧಾನಸೌಧಕ್ಕೆ ಬರಬೇಕಾಗ್ತದೆ. ಇನ್ನು ಯಾಕಂದ್ರೆ ನಾವು ನಿಮ್ಮನ್ನ ಬರೀ ಓಟ್ ಹಾಕೋದು ಕೂತೀವಿ ಅಂತಂದ್ರೆ ನಮ್ಗೆ ಉಳಗಾಲಿಲ್ಲ ಅನ್ನೋದು ಈಗ ಗೊತ್ತಾಗ್ತದೆ. ಯಾಕಂದ್ರೆ ಬರಗಾಲ ಬಿದ್ದು ಹಾಳಾಗೋದು ರೈತ. ಇವತ್ತು ಮಳೆ ಹೆಚ್ಚಾದರೂ ರೈತ ಆಗಲ್ಲ. ಆದರೆ ಕೃಷಿ ಮಾಡೋದು ದೊಡ್ಡ ಕಷ್ಟ ಆಗ್ತೈತಿ. ನೀವು ರೈತರ ಹೆಸರ ಮೇಲೆ ಕಷ್ಟ ಬರ್ತಂದ್ರೆ ಹೆಸರು ಟವಲ್ ಹಾಕೊಂಡು ನಾಟಕ ಮಾಡ್ತೀರಿ. ರೈತರಿಗೆ ಸಮಸ್ಯೆ ಬಂದಾಗ ನೀವು ಪರಿಹಾರ ಕೊಡೋದಾಗಲಿ ಇವೆಲ್ಲ ಯಾಕೆ ಮಾಡೋದಿಲ್ಲ? ಶೀಘ್ರದಲ್ಲಿ ಮಾಡಬೇಕು. ಮಾಡದೆ ನೀವು ಹೋದ್ರೆ ಮುಂದಿನ ದಿನಮಾನದೊಳಗೆ ಅತ್ಯಂತ ರಾಜ್ಯಾದ್ಯಂತ ದೊಡ್ಡ ಹೋರಾಟಕ್ಕೆ ಎಲ್ಲ ರೈತ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆ, ಎಲ್ಲ ಸಂಘಟನೆ ತೊಗೊಂಡು ದೊಡ್ಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ಇನ್ನು ಟೈಮ್ ಇಲ್ಲ. ಯಾಕೆ ಮುಂದಿನ ನಾವು ಮುಂದೆ ಇನ್ನೇನು ಹಿಂಗಾರಿ ಬರ್ತೈತಿ, ಹಿಂಗಾರಿಗೆ ನಾವು ಹೋಗ್ಬೇಕಾಗ್ತದೆ. ಶೀಘ್ರದಲ್ಲಿ ನೀವು ಪರಿಹಾರ ಹಾಕ್ತಾರೆ ಏನು ಅಲ್ಪ ಸ್ವಲ್ಪ ಮುಂದೆ ಮಳೆ ಆಗ್ಬೋದು. ಇನ್ನೂ ರೈತ ಆಶಯದೊಳಗದೀವಿ ನಾವು. ಮಳೆ ಆಯಿತು ಅಂದ್ರೆ ಮುಂದಿನ ಪೀಕ್ ಮಾಡಲಿಕ್ಕೆ ನಮ್ಮಲ್ಲಿ ದುಡ್ಡಿಲ್ಲ. ಶೀಘ್ರದಲ್ಲಿ ನೀವು
ಸಾಲ ಮನ್ನಾ ಮಾಡಬೇಕು, ಮರು ಸಾಲ ಹಾಕಿಕೊಡ್ಬೇಕಂತೇಳಿ ನಾವು ಎಚ್ಚರಿಸ್ತಾ ಇದ್ದೀವಿ. ನನ್ನ ಹೆಸರು ಮಾದೇವಪ್ಪ ತೇಲಿ, ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ. ರಾಜ್ಯದಲ್ಲಿ ಬರಗಾಲದ ಛಾಯೆ ಎದ್ದು ಕಾಣ್ತಾ ಇದೆ. ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಇವತ್ತು ತುಂಬ ಬರಗಾಲದ ಛಾಯೆ ಆವರಿಸುವುದರಿಂದ ಇಡೀ ರಾಜ್ಯ ಇವತ್ತು ತತ್ತರಗೊಂಡಿರ್ತಕ್ಕಂಥದ್ದು ಇದು ಖೇದನೀಯ. ಈ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೇ ಇಲ್ಲ ಅಂತಕ್ಕಂಥದ್ದು ನಮಗೆ ಭಾಸವಾಗ್ತಾ ಇದೆ. ಯಾಕೆಂದರೆ ಇಷ್ಟು ಬರಗಾಲ ಇದ್ದರೂ ಕೂಡ ರೈತರ ಸಂಕಷ್ಟಗಳನ್ನು ಆಲಿಸದೇ ಇರ್ತಕ್ಕಂಥ ಈ ಕಿವುಡ ಸರ್ಕಾರವನ್ನು ನಾವು ಏನಂತ ಕರಿಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಆದ್ದರಿಂದ ಇವತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತ್ಯಂತ ಬ್ರಿಟಿಷರಿಂದ ಇದೊಂದು ಸೂಚಿಸಲ್ಪಟ್ಟಿರ್ತಕ್ಕಂಥ ಬಿಜಾಪುರ ಜಿಲ್ಲೆ, ಇದು ಹೆಚ್ಚು ಕಡಿಮೆ ಇಲ್ಲಿ ವಾಡಿಕೆಗಿಂತ ಭಾಳ ಕಡಿಮೆ ಮಟ್ಟದ ಮಳೆ ಆಗ್ತಾ ಇದೆ ಸರ್ ಇವತ್ತು. ಅದು ಹಾಗೆ ಇಲ್ಲಿ ಈ ವರ್ಷ. ಆದ್ದರಿಂದ ಇವತ್ತು ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಆ ರೈತರ ಒಂದು ದುಃಖಕ್ಕೆ ಅಥವಾ ದುಮ್ಮಾನಕ್ಕೆ ಇವತ್ತು ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಯಾಕೆಂದರೆ ಇವತ್ತು ರಾಜ್ಯ ಸರ್ಕಾರ ತುಂಬ ಬ್ಯುಸಿಯಾಗಿದೆ. ತಮಗೆ ಅಧಿಕಾರ ಪಡಲಿಕ್ಕೆ ಇವತ್ತೇನು ಆಯಾಮಗಳನ್ನು ಮಾಡ್ತಾ ಇದ್ದಾರೆ, ಆದರೆ ರೈತರ ಕಣ್ಣೀರನ್ನು ಒರೆಸ್ತಕ್ಕಂಥ ಯಾವುದೇ ಒಂದು ಹೆಜ್ಜೆಯನ್ನು ಇವತ್ತು ಸರ್ಕಾರ ಹಿಡದೇ ಇರತಕ್ಕಂಥದ್ದು. ಇದನ್ನು ನಾವು ಸರ್ಕಾರ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇವತ್ತು ತಮ್ಮ ಎಲ್ಲ ಅಧಿಕಾರವನ್ನು ಬಿಡ್ರಿ, ಮೊದಲ ಈ ಬರಗಾಲವನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು, ಈ ಬರಗಾಲದಲ್ಲಿ ರೈತರ ಸಂಕಷ್ಟಗಳೇನು ಅಂತಕ್ಕಂಥದ್ದು ತಾವು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಆಯಾ ಜಿಲ್ಲೆಗೆ ಕಳಿಸಿ, ಆಯಾ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಈ ಬರಗಾಲದ ಪರಿಸ್ಥಿತಿಯಲ್ಲಿ ರೈತರ ಸಂಕಷ್ಟಗಳೇನು ಅಂತಕ್ಕಂಥ ಸರ್ಕಾರ ಆಲಿಸಿ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಆ ಒಂದು ವ್ಯವಸ್ಥೆಯನ್ನು, ನೀರಾವರಿ ವ್ಯವಸ್ಥೆಯನ್ನು, ರೈತರು ಇಲ್ಲಿ ತನಕ ಮಾಡಿರ್ತಕ್ಕಂಥ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿರ್ತಕ್ಕಂಥ ಸಾಲವನ್ನು ಸರ್ಕಾರ ಈ ಕೂಡಲೇ ಕ್ರಮ ಕೈಗೊಂಡು ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಾವು ಅಖಂಡ ಕರ್ನಾಟಕ ರೈತ ಸಂಘ ಇದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಅದರಂತೆ ಈ ಬೆಳೆ ಪರಿಹಾರ ಬರ್ತಾ ಇದೆಯಲ್ಲ ಸರ್, ಬೆಳೆ ಪರಿಹಾರ ಯಾವ ನಿಟ್ಟಿನಲ್ಲಿ ಆಗ್ತದೆ ಅಂತಕ್ಕಂಥದ್ದು ರೈತರಿಗೆ ಭರವಸೆ ಇಲ್ಲ. ಈಗ ಬೆಳೆ ಪರಿಹಾರದಲ್ಲಿ ದಲ್ಲಾಳಿಗಳು ಎಂಟ್ರ್ ಆಗ್ತಾ ಇದ್ದಾರೆ. ಆ ದಲ್ಲಾಳಿಗಳ ಮೂಲಕ ರೈತರನ್ನ ಮೋಸ ಮಾಡ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆಯಾ ಏಜೆನ್ಸಿಗಳೇ ಅದಕ್ಕೆ ಮೂಲ ಕಾರಣ. ಅವರನ್ನು ಹೊಣೆಗಾರಿಕೆಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಾವು ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಯಾವ ದಲ್ಲಾಳಿ ಮುಕ್ತವಾಗಿರ್ತಕ್ಕಂಥ ಬೆಳೆ ಪರಿಹಾರವನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಜಂಟಿಯಾಗಿ ಅದನ್ನು ಪರಿಶೀಲಿಸಿ ನಿಜವಾಗಿರ್ತಕ್ಕಂಥ ಫಲಾನುಭವಿಗಳು ಯಾರಿದ್ದಾರೋ ಅಂಥವ್ರಿಗೆ ನ್ಯಾಯ ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಮನವಿಯನ್ನು ಮಾಡ್ತಾ ಇದ್ದೀವಿ. ನಾನು ಪ್ರೊಫೆಸರ್ MG ಅಂಕಂಚ್ ಅಂತೇಳಿ ಅಖಂಡ ಕರ್ನಾಟಕ ರೈತ ಸಂಘದ गौरव सदस्य। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।